ತಣಿಸಂದ್ರದ ಎಸ್ಆರ್ಕೆ ನಗರದಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ನೋಡಿ, ತಣಿಸಂದ್ರದ ಎಸ್ಆರ್ಕೆ ನಗರದಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ಅಧಿಕಾರಿಗಳ ಕಾರ್ಯಾಚರಣೆಯಿಂದ ಸ್ಥಳೀಯರು ಅತಂತ್ರ ಆಗಿದ್ದಾರೆ. ಪಾಪ ಬಿಡಿಎ ಅಧಿಕಾರಿಗಳ ಜೊತೆಗೆ ಸ್ಥಳೀಯರ ಪರವಾಗಿ ಅಡ್ವೊಕೇಟ್ ಚರ್ಚೆಯನ್ನ ಮಾಡಿದ್ದಾರೆ. ಸಮಯಾವಕಾಶ ನೀಡುವಂತೆ ಅಧಿಕಾರಿಗೆ ಅಡ್ವೊಕೇಟ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ತಣಿಸಂದ್ರದ ಎಸ್ಆರ್ಕೆ ನಗರದಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಸ್ಥಳದಲ್ಲಿ ಈಗ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. JCBಗಳ ಗರ್ಜನೆ ಜೋರಾಗಿದೆ ಅಲ್ಲಿ. ಸೊ ಹಿಂಗೆಲ್ಲ ಆಗಿಬಿಟ್ರೆ, ನಮ್ಮ ಮನೆಗಳನ್ನ ಕೆಡವಾಕ್ಬಿಟ್ರೆ, ನಮ್ಮ ಮಳಿಗೆಗಳನ್ನ ತೆಗೆದುಹಾಕ್ಬಿಟ್ರೆ ನಾವು ಹೆಂಗೆ ಸ್ವಾಮಿ ಬದುಕೋದು, ನಾವು ಹೆಂಗಿರೋದು ಅಂತ ಹೇಳಿ ತಣಿಸಂದ್ರದ ಜನ ಪಾಪ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಮಾತಾಡಿ ಒಂದು ದಿವಸ ಟೈಮ್ ಕೊಟ್ಬಿಡಿ. ಚಿಕ್ಕ ಮಕ್ಕಳಿದ್ದಾರೆ ಸರ್ ಮನೆಯೊಳಗೆ, ಹಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಆಮೇಲೆ ಬೇಕಂದ್ರೆ ಡಿಲಿಟಿ ಕಂಟೆಸ್ಟ್ ಮಾಡೋಣ. ಈಗ ಇವ್ರ ಗಮನಕ್ಕೆ ಇಲ್ಲ, ತಾವು ತೋರಿಸೋದೆಲ್ಲ ಓಕೆ, ಇವ್ರ ಗಮನಕ್ಕೆ ಇಲ್ಲ. ಇವರು ಕಂಟೆಸ್ಟ್ ಮಾಡಿಲ್ಲ ಕೇಸ್ಗೆ. ಬೇರೆಯವ್ರು ಯಾರು ಕಂಟೆಸ್ಟ್ ಮಾಡಿದ್ದಾರೆ, ಎಕ್ಸ್ಪೈರಿ ಆರ್ಡರ್ ಆಗಿದೆ. ಈಗ ತಾವು ಟೈಮ್ ಕೊಡಿ, ಅಪ್ಕೊಂಡು ದಯವಿಟ್ಟು. पूरा लाला इधर ही मार रहे ಲಾಯರ್ಗೆ ಅವನಿಗೆ ಅழுದು 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 ಸಾಕಾಯ್ತು. ಕಡೆಗೆ ಈ ಥರ ಮಾಡಿಬಿಟ್ಟ ನನ್ನ ಮಗ. ಅವನ ಮನೆ ಚೆನ್ನಾಗಿರುತ್ತಾ, ನಮ್ಮ ಹೊಟ್ಟೆ ಹೆಂಗುರಿತ ಹಂಗೆ ಹೋಗ್ತಾನ. ಆಯ್ತಪ್ಪ, 20 ವರ್ಷ 25 ವರ್ಷ ಇದ್ದೋ ಇಲ್ಲಿ. 25 ವರ್ಷ ಏನು ಕೊಟ್ಟಿಲ್ಲ ನನ್ನ ಮಗ. ಅವನ ಮನೆ ಹಾಳ ಹೋಗ, ಅವನ ಮಕ್ಕಳು ಅವನು ಚೆನ್ನಾಗಿರ್ತಾನ. ಇಂಥ ಬಡವರು ಹೊಟ್ಟೆ ಉರಿಸಿದ್ರೆ पूरा लाला इधर ही मार रहे ನಾವು 15 ವರ್ಷದಿಂದ ಇದ್ದೀವಿ ಸರ್. ಸ್ವಂತ ಮನೆ ನಮ್ದು. ಡಾಕ್ಯುಮೆಂಟ್ ಪಕ್ಕ ಐತೆ. ಮುನ್ಸಮ್ಮೇಗೌಡ ರಿಜಿಸ್ಟರ್ ಮಾಡಿ ಕೊಟ್ಟಿರೋದು, ಅವ್ರ ಫೋಟೋ ತನಕ ರಿಜಿಸ್ಟರ್ ಪೇಪರ್ ಅಲ್ಲಿ ಐತೆ. ಈ ಖಾತಾ ತಗೊಳ್ತೀವಿ. ಇದು ಸ್ಯಾನಿಟರಿ ಪೈಪ್ ಬಂದಿದೆ. ಆಮೇಲೆ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಮೇಲೆ ಇದು ಖಾತಾ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ. ನೋಟಿಸ್ ಏನು ಕೊಟ್ಟಿಲ್ಲ, ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಂದು ಬೆಳಗ್ಗೆ 6 ಗಂಟೆಗೆ ಬಂದು ಒಡ್ಕೊಂಡು ಬರ್ತಾ ಇದ್ದಾರೆ ಸರ್. ನಾವು 15 ನಾವು ರೆಂಟ್ ಆಗಿರೋದು. ರೆಂಟಿಂದ ಒಂದು 3-4 ವರ್ಷ ಆಯಿತು ನಾವು ಇದ್ದೀವಿ. ಬೆಳಗ್ಗೆ ಬಂದು 6:30ಗೆ ಬಂದ ತಕ್ಷಣ ಬೇರೆಯವ್ರ ಮನೆಗೆಲ್ಲ ಹೊಡ್ಕೊಂಡಿದ್ವಿ. ನಮ್ಮ ಮನೆ ನೀವಿಲ್ಲ ಸರ್, ನಿಮ್ಮ ಮನೆದು ಏನು ಟಚ್ ಮಾಡಲ್ಲ, ಹಿಂಗೆ ಇರುತ್ತೆ ಅಂತ ನಾವು ಕ್ಲಿಯರಾಗಿ ಹೇಳ್ಬಿಟ್ವಿ. 11:30ಗೆ ಡೈರೆಕ್ಟಾಗಿ ಬಂದ ತಕ್ಷಣ ಹೊಡ್ಬಿಟ್ರು. ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ ಒಳಗಡೆ. ಯಾವನಿಗೂ ನೋಡೇ ಇಲ್ಲ ಅವರು. 1:30 ನನ್ನ ಹತ್ರ ಪ್ರೂಫ್ ಐತೆ, ವಿಡಿಯೋ ಐತೆ ನನ್ನ ಹತ್ರ. ಅವ್ರು ಹೇಳಿದ್ದಾರೆ 11:30 ತನಕ ನಿನ್ಗೆ ಮನೆ ಏನೂ ಆಗಲ್ಲ ಅಂತ. DD ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಓನರ್ ತರಿಸಿ ಎಲ್ಲ ಕೊಟ್ಟವ್ರೆ. ತಿರ್ಗಾ ಹೊಡೆದಿದ್ದಾರೆ.